ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಾ? ತಮ್ಮ ಹೆಸರು? ಮೇಡಮ್, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಯಾವ ವಿಚಾರವಾಗಿ? ಮೇಡಮ್, ಆರೋಗ್ಯದ ವಿಚಾರವಾಗಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಮೇಡಮ್ ಹೇಳ್ತೀನಿ. 3/6/1979. 3/6/79. ಓಕೆ, 10:30 PM, 10:30 PM. ಓಕೆ, ಹೊಸೂರು ಮೇಡಮ್. ಹೊಸೂರು. ಹಾ, ಗುರುಗಳಿದ್ದಾರೆ, ಮಾತನಾಡಬಹುದು. ಏನಾಗಿದೆ ಆರೋಗ್ಯದಲ್ಲಿ ಸಮಸ್ಯೆ? ನಮಸ್ಕಾರ. ನಮಸ್ತೆ ಗುರುಗಳೇ. 3 ಜೂನ್ 1979. ಹಾ, ಹೌದು Okay. ಗುರುಗಳೇ. ಸೊ ಇದ್ರ ಪ್ರಕಾರ ನಿಮ್ಮ ರಾಶಿ ಸಿಂಹ ರಾಶಿ, ಉತ್ತರ ಪಾಲ್ಗುಣಿ ನಕ್ಷತ್ರ. ಹೌದು ಹೌದು ಗುರುಜಿ. ಸದ್ಯಕ್ಕೆ 2020ಕ್ಕೆ ರಾಹು ಮುಗಿದು ಗುರುದಶ ಪ್ರಾರಂಭವಾಗಿದೆ. ಸಾಮಾನ್ಯವಾಗಿ ಗುರು ಅಂದಿದ ತಕ್ಷಣ ಅಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಇರಲ್ಲ, ಗುರುದಶೆ ಅಂತ ಅಂದ್ಕೊಳ್ತಾರೆ. ಆದರೆ ಗುರುದಶೆನೇ ನಾವು ಹೆಲ್ತಲ್ಲಿ ನೋಡಬೇಕು. ಹೆಲ್ತಲ್ಲಿ ಗುರುದಶ ಹೇಗಿರುತ್ತೆ, ಯಾವ ರೀತಿ ಅದು ತಡ್ಕೊಳುತ್ತಾ ಮಾಡ್ಬೋದಾ, ಅಂದರೆ ತುಂಬ ಹೆಚ್ಚಿಗಿರುತ್ತಾ ಅಂತ ಕಾಂಬಿನೇಷನ್ ಇದ್ದಾಗ ಸಮಸ್ಯೆ ಹೆಚ್ಚಿಲ್ಲ ಅಂತ ದಶ ಹೇಳ್ತಾ ಇದೆ. ಜಸ್ಟ್ ನಾವು ಟ್ರಾನ್ಸಿಟಲ್ಲಿ ಮಾತ್ರ ಸಮಸ್ಯೆ ನೋಡಬೇಕಾಗತ್ತೆ. ಹೆಚ್ಚಾಗಿ ಯಾವುದೇ ರೀತಿಯ ಸಮಸ್ಯೆ ತಗೊಳ್ಳೋಂಗಿಲ್ಲ. ಯಾಕಂದರೆ 6ನೇ ಮನೆ 20% ಮಾತ್ರ ಗುರು ಇದೆ. 6ನೇ ಮನೆ ಕಾಯಿಲೆಯ ಮನೆಯಲ್ಲಿ 6ನೇ ಮಂದಿದೆ. ಪ್ರತಿ ಗುರುವಾರ ಕಡಲೆಕಾಳನ್ನು ದಾನ ಮಾಡಿ. ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆ, ನೋವು ಇರ್ಬೋದು ಅಥವಾ ಕೊಲೆಸ್ಟ್ರಾಲ್ ಇರ್ಬೋದು ಅಥವಾ ಫ್ಯಾಟಿ ಲಿವರ್ ಇರ್ಬೋದು, ಇದು ಕ್ಲಿಯರ್ ಆಗಿಬಿಡುತ್ತೆ, ಟೆನ್ಷನ್ ಇಲ್ಲ. ಎರಡನೇ ವಿಚಾರ ಏನು ಅಂತಂದರೆ, ಶನಿ 7ನೇ ಮನೇಲಿದ್ದಾಗ 7 ಅನ್ನೋದು 8ನೇ ಮನೆಗೆ ವ್ಯಯಭಾವ. ಸೊ ಬಲಗೈ ಮಧ್ಯದ ಬೆರಳಿಗೆ ಬ್ಲೂ ಸಫೈರ್ ಹಾಕ್ಕೊಳ್ಳಿ, 7 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಅಥವಾ ನನ್ನ ಸಜೆಷನ್ನು 3 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ, ಏನು ಟೆನ್ಷನ್ ಇಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದಾಗಿದೆ ಅಥವಾ ನೇರವಾಗಿ ನೀವು ಕೂಡ ಭೇಟಿಯನ್ನ ಮಾಡಬಹುದಾಗಿದೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಾ? ತಮ್ಮ ಹೆಸರು? ತುಮಕೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನನ್ನ ಮೊಮ್ಮಗನ ಬಗ್ಗೆ ಕೇಳ್ಬೇಕು ಮೇಡಮ್. ಯಾವ ವಿಚಾರವಾಗಿ? ನನ್ನ ಮೊಮ್ಮಗನ್ಗೆ 3 ವರ್ಷ ಕ್ರಾಸ್ ಆಗಿದೆ. ಓಕೆ, ಅವನು ಆಡ್ತಾ ಇಲ್ಲ. ಓಕೆ, ಅವ್ನಿಗೆ ಯಾವಾಗ ಬೇಕೋ ಅವಾಗ ಮಾತ್ರ 1-2 ಮಾತುಗಳು ಆಡ್ತಾನೆ. ಡೇಟ್ ಆಫ್ ಬರ್ತ್ ಹೇಳಿ ಸರ್. 23 ಓಕೆ, 10/6/2023. 10/6/2023. ಓಕೆ, ಹುಟ್ಟಿದ ಸಮಯ? ಹೌದು. ಆಮೇಲೆ 10:57 ರಾತ್ರಿ. ಓಕೆ, ಹುಟ್ಟಿದ ಸ್ಥಳ? ಸಿಯಾಟಲ್, USA, ಅಮೆರಿಕ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಸರಿ ಮೇಡಮ್. ನಮಸ್ತೆ ಗುರುಜಿ. ಒಂದು ನಿಮಿಷ ಹಾಕೊಳ್ತಾ ಇದ್ದೀನಿ. ಹಾ, ಯುನೈಟೆಡ್ ಸ್ಟೇಟ್ಸ್, ಸಿಯಾಟಲ್ ವಾಷಿಂಗ್ಟನ್ನ? ಹೌದು ಹೌದು ಸರ್, ಹೌದು ಗುರುಜಿ. ನಾನು ನಿಮ್ಮ ಸ್ಟೂಡೆಂಟ್ ಜಯರಾಮ್ ಅಂತ. ವೆರಿ ಗುಡ್. 10/6/2023 10:57 ಕೊಟ್ಟಿರ್ತಕ್ಕಂಥದ್ದು. ಜಾತಕದಲ್ಲಿ ಇಲ್ಲಿ 2ನೇ ಮನೆ ಆಗಿರ್ತಕ್ಕಂಥ ಶನಿ 3ನೇ ಮನೆಗೆ ಹೋಗಿರೋದ್ರಿಂದ, 2ನೇ ಮನೆ ಮತ್ತು ಶನಿ ಸ್ವಂತ ಮನೇಲಿರೋದ್ರಿಂದ ಒಂದು ಶನಿ ನಿಧಾನ, ಖಂಡಿತ ಮಾತು ಬಂದೇ ಬರುತ್ತೆ. ಅವ್ರಿಗೆ ಈ ಒಂದು ಬುಧನ ಕಾರಕ ಆಗಿರ್ತಕ್ಕಂಥ ಒಂದು ಕಮ್ಯುನಿಕೇಷನ್ ಕಾರಕ ಆಗಿರ್ತಕ್ಕಂಥ ಬುಧ 6ನೇ ಮನೇಲಿ ಕೂತ್ಕೊಂಡಿರ್ತಕ್ಕಂಥದ್ದು ಒಂದು. ಇವೆರಡನ್ನೂ ನೋಡಿದಾಗ ಸದ್ಯಕ್ಕೆ ಅವ್ರಿಗೆ ನಡೀತಾ ಇರ್ತಕ್ಕಂಥ ದಶ ಗುರುದಶ. ಗುರು ಇರ್ತಕ್ಕಂಥ ಕಾಂಬಿನೇಷನಲ್ಲಿ ಮತ್ತೆ 3ನೇ ಮನೆ ಬಂದಿರತಕ್ಕಂಥದ್ದು ರಾಹುವಿಂದ. ರಾಹು ಇವ್ರಿಗೆ ಸ್ವಲ್ಪ 3ನೇ ಮನೇಲಿ ಕೂತ್ಕೊಂಡು ಸಂಭಾಷಣೆಯಲ್ಲಿ ನಿಧಾನ ಮಾಡ್ತಾ ಇದೆ. ಸ್ವಲ್ಪ ಓಂ ರಂ
ಅನ್ನೋದು ಹೇಳಿಸೋದು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ರಮ್ ಅನ್ನೋದು ಈ ವರ್ಡನ್ನ ಅವ್ರಿಗೆ ಹೆಚ್ಚಾಗಿ ಹೇಳಕ್ಕೆ ಹೇಳಬೇಕು, ರಮ್. ಸೊ ಆ ವೈಬ್ರೇಷನ್ ಜಾಸ್ತಿಯಾಗಿ ಫಾಸ್ಟಾಗಿ ಮಾತಾಡ್ತಾರೆ. ಹಾಗೆ ಇದೇನು ಅಂತ ಏನು ಮೇಜರ್ ಪ್ರಾಬ್ಲಮು ಅಥವಾ ಈ ಮತ್ತು ಮಾತು ಬರದೇ ಇರ್ತಕ್ಕಂಥದ್ದು ಏನೂ ಇಲ್ಲ. ಇಲ್ಲಿ 8ನೇ ಮನೆ ಏನಾದ್ರು ಬಂದಿದ್ದರೆ ಅಥವಾ 2-8-12 ಕಾಂಬಿನೇಷನ್ ಬಂದಿದ್ದರೆ ಅಥವಾ 3-8-12 ಕಾಂಬಿನೇಷನ್ ಬಂದಿದ್ದರೆ ಹೇಳ್ಬೋದಾಗಿತ್ತು. ಯಾವುದೇ ರೀತಿಯ ಸಮಸ್ಯೆ ಯಾವುದೂ ಇಲ್ಲ, ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಶನಿ ಕಾಂಬಿನೇಷನಲ್ಲಿ ಶನಿ ದಶನೇ ನಡೀತಾ ಇರ್ತಕ್ಕಂಥದ್ದು 2025 ಆದಮೇಲೆ 7 ಮುಖದ ರುದ್ರಾಕ್ಷಿ ಹಾಕಿ ಒಳ್ಳೆಯದಾಗುತ್ತೆ. ಗುರುದಶದಲ್ಲಿ ಪ್ರಾರಂಭವಾಯಿತು, ಶನಿ ದಶ ಪ್ರಾರಂಭದ ದಶದಲ್ಲೂ ನೋಡ್ತೀವಿ, ಅಲ್ಲೇನೂ ನೆಗೆಟಿವ್ ಇರಬಾರ್ದು. ನಾವು ಸಾಕಷ್ಟು ಜನ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಬಾಲಾರಿಷ್ಟ ಅಂತ ನಾವು ಕೇಳಿರ್ತೀವಿ, ಬಾಲ ಪ್ಲಸ್ ಅರಿಷ್ಟ, ಬಾಲಾರಿಷ್ಟ ಅಂತ. ಅದನ್ನ ಇಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಾಲಾರಿಷ್ಟ ಹೇಗೆ ಉಂಟಾಗುತ್ತೆ ಅಂತಂದರೆ, ಚಂದ್ರನ ಜೊತೆ ರಾಹು ಅಥವಾ ಚಂದ್ರನ ಜೊತೆ ಕೇತು ಇದ್ದರೆ ಅದನ್ನು ಬಾಲಾರಿಷ್ಟ ಅಂತ ಒಂದು ವೆರಿ ಈಸಿಯಾಗಿ ಹೇಳ್ತಾರೆ. ಅಥವಾ ಚಂದ್ರ ಏನಾದ್ರು ಅಷ್ಟಮದಲ್ಲಿದ್ದರೆ ಅಥವಾ ಚಂದ್ರ ಏನಾದ್ರು 6ನೇ ಮನೇಲಿದ್ದರೆ, ಚಂದ್ರ 12ನೇ ಮನೇಲಿದ್ದರೆ ಬಾಲಾರಿಷ್ಟ. ಇದನ್ನು ಯಾಕೆ ತೊಗೊಂಡ್ರು ಅಂತಂದರೆ, ಬಾಲಾರಿಷ್ಟ ತೊಗೊಂಡ್ರು ಅಂತಂದರೆ, ಚಂದ್ರ ದಶನೇ ಬಂದಾಗ ನೆಗೆಟಿವಿಟಿ ಆಗುತ್ತೆ. ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಶಗಳು ಬರಬೇಕು, ಅದು ಮಗುನಲ್ಲಿ. ಸೊ ದಶಾಭುಕ್ತಿ ಅಂತರ್ಭುಕ್ತಿಲಿ ಚಂದ್ರ ಬಂದಿರಬೇಕು. ಹುಟ್ಟೋ ಟೈಮಲ್ಲಿ ಚಂದ್ರದಶ, ಚಂದ್ರಭುಕ್ತಿ, ಚಂದ್ರ ಅಂತರ್ಭುಕ್ತಿ 3 ಲೆವೆಲಲ್ಲಿ ಚಂದ್ರ ಬಂದಿರಬೇಕು. 2ನೇ ಪಾಯಿಂಟು, ಚಂದ್ರ ಏನಾದ್ರು 6ನೇ ಮನೆ, 8ನೇ ಮನೆ, 12ನೇ ಮನೇಲಿದ್ದು, ಅಥವಾ ಚಂದ್ರ ಏನಾದರೂ ರಾಹು ಜೊತೆ, ಚಂದ್ರ ಏನಾದ್ರು ಕೇತು ಜೊತೆ ಇದ್ದು, ಇದನ್ನು ಬಾಲ ಪ್ಲಸ್ ಅರಿಷ್ಟ ಅಂದರೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಮೈಂಡ್ ಡಿಸ್ಟರ್ಬ್ ಆದಾಗ ಇವತ್ತೇನು ನಾವು ಸಾಕಷ್ಟು ಜನ ನೋಡ್ತಾ ಇರ್ತೀವಿ, ಆಟಿಸಮಿಂದ ಹುಟ್ಟತಕ್ಕಂಥ ಮಕ್ಕಳು ಅಥವಾ ಸ್ಪೀಚ್ ಡಿಫೆಕ್ಟ್ ಅಂತ ನಾನು ಕರಿತೀನಿ, ಭಾಳ ಸ್ಲೋ ಸ್ಪೀಕರ್ ಬರ್ತಕ್ಕಂಥದ್ದು, ಅಥವಾ ಭಾಳ ಅಗ್ರೆಸಿವ್ ಆಗಿ ಮಾತಾಡ್ತಕ್ಕಂಥವ್ರು, ಇದು ಬಾಲ ಅರಿಷ್ಟ ಬರ್ತಕ್ಕಂಥ ತೋರಿಸುತ್ತೆ. ಇದಕ್ಕೆ 2 ಪರಿಹಾರಗಳು ಶಾಸ್ತ್ರದಲ್ಲಿ ಹೇಳಿದೆ. 2 ಮುಖದ ರುದ್ರಾಕ್ಷಿ ವಿಶೇಷವಾಗಿ ಬಾಲ ಅರಿಷ್ಟ ಇದ್ದರೆ, ಅಂದರೆ ಕ್ಲೀನಾಗಿ ಸಂಕ್ಷಿಪ್ತವಾಗಿ ನೋಡಬೇಕು, ದಶಾಭುಕ್ತಿ ಅಂತರ್ಭುಕ್ತಿನೂ ಬಂದಿರಬೇಕು. ಅದು ಬಂದಿಲ್ಲ ಅಂದರೆ ಎಲ್ಲ ಸುಮ್ಮನೆ ಬಾಲಾರಿಷ್ಟ, ಬಾಲಗ್ರಹ ದೋಷ. ಅಂದರೆ ಬಾಲಗ್ರಹ ದೋಷ ಅಂತಂದರೆ ಬಾಲ್ಯದಲ್ಲಿ ಬರ್ತಕ್ಕಂಥ ಸ್ವಲ್ಪ ಅವಘಡಗಳು ಹೆಲ್ತ್ ಮೇಲೆ ಅಂತ ನಾವು ನೋಡ್ತೀವಿ. ಈ ಹೆಲ್ತ್ ಮೇಲೆ ಬರ್ತಕ್ಕಂಥದ್ದೇ ಈ ಆಟಿಸಮ್ಮು, ಸ್ಪೀಚ್ ಡಿಫೆಕ್ಟು, ಈ ಪೋಲಿಯೋ, ಮಕ್ಕಳಲ್ಲೇ ಸ್ವಲ್ಪ ಬರ್ತಕ್ಕಂಥ ಜ್ವರಗಳು ಅಥವಾ ಜಾಂಡೀಸು, ಇವೆಲ್ಲ ಬಾಲಾರಿಷ್ಟದ ಒಂದು ಸಂಕೇತ. 1 ವರ್ಡ್ ಯೂಸ್ ಮಾಡೋರು, ನಾವು ಸ್ವಲ್ಪ ಡಿವೈಡ್ ಮಾಡ್ತೀವಿ ಅದನ್ನು. 2 ಮುಖದ ರುದ್ರಾಕ್ಷಿ ಇದು ಭಾಳ ವಿಶೇಷ. ಹಾಗೆ ಬಜೆ ಅಂತ ಬರ್ತಕ್ಕಂಥದ್ದು ಇದೆ, ಆಯುರ್ವೇದದಲ್ಲಿ ಬಜೆ ಅಂತ ಬರುತ್ತೆ. ಆ ಬಜೆನ ತೆಗೆದು ಆ ಮಗುವಿನ ನಾಲಿಗೆಗೆ ಹಚ್ತಾ ಬರಬೇಕು. ಬೆಳಿಗ್ಗೆ ಒಂದು ಸತಿ, ಸಂಜೆ ಒಂದು ಸತಿ, ಚಿಕ್ಕದಾಗಿ. ಎಷ್ಟು ಏಜ್ ಇರುತ್ತೋ ಮಗುನ ನೋಡಿಕೊಂಡು, ಸ್ವಲ್ಪ ತುಂಬ ಹೆಚ್ಚಾಗಿ ಹಾಕೋದಲ್ಲ, ಅದನ್ನು ಕೇಳಿ ಹಾಕ್ತಕ್ಕಂಥದ್ದು ಮಾಡಬೇಕು. ಸೊ ಇದನ್ನು ಮಾಡಿದ್ದಲ್ಲಿ ಡೆಫಿನೆಟ್ಲಿ ಬಾಲದ ಅರಿಷ್ಟ ಕಮ್ಮಿ ಆಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಎಲ್ಲಾ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಖರವಾದ ಪ್ರಖರವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರ ನೇತೃತ್ವದಲ್ಲೇ 114ನೆಯ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ ಆಗಸ್ಟ್ 10ನೇ ತಾರೀಕಿನಿಂದ. ಆದ್ರೆ ಅದಕ್ಕೂ ಮುನ್ನ ನಿಮಗೆಲ್ಲರಿಗೂ ಕೂಡ ಒಂದು ಸುವರ್ಣಾವಕಾಶ, ಅಂದ್ರೆ ಆಗಸ್ಟ್ 8ನೇ ತಾರೀಕು ಒಂದು ಡೆಮೋ ಕ್ಲಾಸ್ ಕೂಡ ಇರುವಂತದ್ದು. ಇದು ಕಂಪ್ಲೀಟ್ ಆನ್ಲೈನ್ ಕ್ಲಾಸ್ ಆಗಿರುತ್ತೆ. ನೀವು ಕೂಡ ರಿಜಿಸ್ಟರ್ ಆಗಬಹುದು. ಆ ಡೆಮೋ ಕ್ಲಾಸ್ ಆದ ನಂತರ ನಿಮಗೆ ಆಸಕ್ತಿ ಹೆಚ್ಚಾದಲ್ಲಿ ನೀವು 114ನೆಯ ಬ್ಯಾಚ್ಗೂ ಕೂಡ ಜಾಯಿನ್ ಆಗಬಹುದು. ಹಾಗೆ ಜ್ಯೋತಿಷ್ಯವನ್ನ ಕೂಡ ಕಲಿಬಹುದಾಗಿದೆ. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್.
ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಹಿಂದೆ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.